yet another vlog on Sunday, and I'm here with you with old grandma mutton recipe, and it's beautiful bright sunny day along with rain. ಸೂಪರ್ ಆಗಿದೆ ಅಲ್ವಾ? ಇನ್ ಚೈಲ್ಡ್ಹುಡ್ ಐ ರಿಮೆಂಬರ್ ಅಮ್ಮ ಹೇಳ್ತಿದ್ರು ಹೀಗೆ ಮಳೆ ಮತ್ತು ಬಿಸಿಲು ಹೊಟ್ಟಿಗೆ ಬಂದಾಗ ಕಾಗೆ ಮತ್ತು ನರಿಗೆ ಮದುವೆ ನಡೀತಿದೆ ಅಂತ. ಐ ವಾಸ್ ಲಿಟ್ರಲಿ ಇಮ್ಯಾಜಿನಿಂಗ್ ದಟ್ there are lots of folk stories from different parts of world. I would like to share few. One, though, in Greek there is a saying, sun and rain poor folk marry, sun and moon donkeys marry. And in US and UK there is a old folk saying, when it rains and sun is shining, devil is beating his wife. Oh my god. Africa they say it's monkey's wedding anta. In Russia it's called mushroom rain. After a warm rain mushrooms grow well anta ಹೇಳ್ತಾರೆ. Probably this is a kind of deception by nature. Well, anyway, it's nice. We'll enjoy that. Hello, welcome back to Shilpa's vlog, and in today's vlog I'm going to show you very old recipe. This one of the grandma, my grandmother, from her mother, and that is how it passed one generation to other generation. And it's something like very simple one but very tasty, and anyone, maybe I can tell you this is a bachelor's cook anta helbodu. It's a stone pound mutton fry. It's a stone pound mutton pepper fry. And if you're not subscribed to my channel so far, please subscribe and click on bell icon for getting any kind of notifications, and give a thumbs up. ಫಸ್ಟ್ ನಾನೊಂದು 1/4 kg ಅಷ್ಟು ಮಟನ್ ತೊಗೋತಾ ಇದ್ದೀನಿ. ಅದನ್ನ ವಾಶ್ ಮಾಡಿ ಇಟ್ಟಿದ್ದೀನಿ, ಮ್ಯಾರಿನೇಷನ್ ಮಾಡಿದ್ದೆ. ಸೊ ಇದಕ್ಕೆ ನಾನು ಆ್ಯಡ್ ಮಾಡ್ತಿರೋದು ಪೆಪ್ಪರ್ ಕಾರ್ನ್ ಮತ್ತು ಸಾಲ್ಟು ಮತ್ತು ಒಂದು ಅರ್ಧ ಈರುಳ್ಳಿ ಅಷ್ಟು ಹಾಕಿ ನಾನು ಒಂದು 5 ವಿಷಲ್ಸ್ ಅಷ್ಟು ಕೂಗಿಸ್ಕೊಂಡು ಬೇಯಿಸಿಟ್ಟಿದ್ದೀನಿ. ಸೊ ಈಗ ಇದು ಸ್ಪೆಷಾಲಿಟಿನೇ ಹೀಗೆ. ಈ ಕಲ್ಲು ನಾನು ರೀಸೆಂಟಾಗಿ ತೊಗೊಂಡಿದ್ದು. ಇದು ನಾನು ತುಂಬ ವರ್ಷದಿಂದ ಅಮ್ಮ ಹೇಳ್ತಾನೆ ಇದ್ರು, ನಾನು ಇದು ಕೇಳಿಸ್ಕೊಂಡು ಈ ರೆಸಿಪಿನ ಮಾಡಲೇಬೇಕು ಅಂತ ಹೇಳಿ. ಹಾಗಾಗಿ ನಾನು ಈ ಕಲ್ಲು ತೊಗೊಂಡು ದಿಸ್ ಇಸ್ ಅ ಮೋಟಾರ್ ಒನ್ ವಿಚ್ ಕಲ್ಲಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಟ್ರೆಡಿಷ್ನಲ್ ಟಚ್ ಬೇಕಂತ ಹೇಳಿ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್. ಪೆಪ್ಪರ್ ಕಾರ್ನ್ಸ್ ಬಂದು ಒಂದು ಎಷ್ಟು ಬೇಕೋ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಚೆನ್ನಾಗಿ ಅದನ್ನ ನಾನೀಗ ತುಂಬ ನೈಸ್ ಆಗೋ ಹಾಗೆ ಮಾಡ್ತಿದ್ದೀನಿ ಫಸ್ಟು. ಓಕೆ, ಅದು ಇಷ್ಟ ಆದರೆ ಸಾಕು. ಇದಕ್ಕೆ ನಾನೀಗ ಮತ್ತೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋಣ. ಜೊತೆನಲ್ಲಿ ಹಾಕಿ ಸ್ವಲ್ಪ ಹೀಗೆ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಚೆನ್ನಾಗಿ ಎರಡು ಮಿಕ್ಸ್ ಆಗುತ್ತೆ. ಓಕೆ, ಈಗ ನಾನು ಪೆಪ್ಪರ್ ಮತ್ತು ಸಾಲ್ಟ್ ಎರಡೂ ಪುಡಿ ಮಾಡಿ ಇಟ್ಕೊತಿದ್ದೀನಿ. ಆಲ್ರೆಡಿ ಮಟನ್ ಬೇಯಿಸಿದ್ದಾಗಿದೆ, ಮತ್ತು ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ಈಗ ಪೆಪ್ಪರ್, ದಟ್ ಈಸ್ ಆಲ್ಸೋ ರೆಡಿ. ಓಕೆ, ದ ನೆಕ್ಸ್ಟ್ ಈಸ್ ವಿ ವಿಲ್ ಸೆಪ್ರೇಟ್ ದಿಸ್ ಮಟನ್ ಫ್ರಮ್ ದ ಸೂಪ್. ಈ ಸೂಪ್ ತುಂಬ ರುಚಿ ಇರುತ್ತೆ. ಅದನ್ನ ಹಾಗೆ ತೊಗೋಬೋದಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಯು ಕ್ಯಾನ್ ಜಸ್ಟ್ ಗಿವ್ ಇಟ್ ಟ್ರೈ. ನಾನು ಜಸ್ಟ್ ಪೆಪ್ಪರ್ ಕಾರ್ನ್ಸ್ ಹಾಕಿದ್ದೀನಿ ಇದರಲ್ಲಿ. ಓಕೆ, ನಾನೀಗ ಈ ಕಲ್ಲಲ್ಲಿ ಫಸ್ಟ್ ಸ್ವಲ್ಪ ಮಟನ್ನ ಸ್ವಲ್ಪ ಜಜ್ಕೊಳ್ತಿದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಒಂಚೂರು. ಆಲ್ರೆಡಿ ನಾನೀಗ 5 ವಿಸಿಲ್ಸ್ ಹಾಕಿರೋದ್ರಿಂದ ಚೆನ್ನಾಗಿ ಅದು ಬೆಂದಿದೆ. ಸೊ ಹಾಗಾಗಿ ಜಸ್ಟ್ ಒಂದು 2-3 ಸಲ ಹೀಗೆ ಅಂದರೆ ಸಾಕು, ಚೆನ್ನಾಗದು ಫ್ಲ್ಯಾಟನ್ ಆಗುತ್ತೆ. ಓಕೆ, ಹೀಗೆ ಮಾಡೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಆ್ಯಂಡ್ ಇಟ್ ವಿಲ್ ಬಿ ವೆರಿ ಟೇಸ್ಟಿ ಆಲ್ಸೋ. ಆ್ಯಂಡ್ ನಾನೀಗ ಶಾಲೋ ಫ್ರೈ ಮಾಡ್ತೀನಿ ಇದನ್ನು. ಆವಾಗ ಏನಾಗುತ್ತೆ, ಜಾಸ್ತಿ ಆ ಕ್ರಂಚಿನೆಸ್ಸು ಎಲ್ಲ ಬರುತ್ತೆ, ಮೇಲ್ಗಡೆ ಆ ಒಂದು ಕ್ರಿಸ್ಪು ಎಲ್ಲ ಬರುತ್ತೆ. ಹಾಗಾಗಿ ದಿಸ್ ಇಸ್ ನೈಸ್. ಇದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ, ಇದು ನಾನು ಎಕ್ಸ್ಟ್ರಾ ಹಾಕ್ತಿರಲ್ಲ ಅರಿಶಿನ ಅಂತೇಳಿ. ಓಕೆ, ಆಗಲೇ ನಾವು ಪುಡಿ ಮಾಡಿಟ್ಕೊಂಡಿರೋಂಥ ಒಂದು ಪೆಪ್ಪರ್ ಮತ್ತು ಸಾಲ್ಟಿಂದು ಮಿಕ್ಸ್ಚರು, ಆ್ಯಂಡ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ಇಷ್ಟೇ ಇಂಗ್ರೀಡಿಯೆಂಟು, ತುಂಬ ಕಮ್ಮಿ ಇಂಗ್ರೀಡಿಯೆಂಟು, ಬಟ್ ತುಂಬ ಚೆನ್ನಾಗಾಗುತ್ತೆ. ಯೂಶ್ವಲಿ ಇದನ್ನು ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಹಿಂಗೆ ಮೇಲ್ಗಡೆ ಕೋಟಿಂಗ್ ಆಗೋವಾಗ ಮಾಡಿಟ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳೋಣ. ಇದು ನಾನೇನು ಮಾಡ್ತೀನಿ, ಈಗ ಶಾಲೋ ಫ್ರೈ ಮಾಡ್ತಿದ್ದೀನಿ. ಒಂದು ತವೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಸೊ ನಾನಿದು ಹೇಳ್ತಿದ್ದಾಗಲೇ ಇದು ಗ್ರ್ಯಾಂಡ್ಮಾ ರೆಸಿಪಿ ಅಂತ ಹೇಳ್ತಿದ್ನಲ್ಲ. ಸೊ ಹಾಗೆಲ್ಲ ಏನಪ್ಪ ಅಂದರೆ ಮಕ್ಕಳಿಗೆಲ್ಲ ಸ್ವಲ್ಪ ಜ್ವರ ಬಂತು ಹಾಗೆ ಹೀಗೆ ಅಂತಂದಾಗ ಡಯಟ್ ಅಂತೂ ಇರ್ತಿತ್ತೇನೋ, ಬಟ್ ಡಯಟ್ ಜೊತೆಯಲ್ಲಿ ಸ್ವಲ್ಪ ಜ್ವರ ವಾಸಿ ಆಗ್ತಿದ್ದಂಗೆ ಬಾಯಿ ಸ್ವಲ್ಪ ಸಪ್ಪೆ ಆಗುತ್ತೆ, ಸ್ವಲ್ಪ ಖಾರ ಬೇಕು. ಹಾಗಾಗಿ ಈ ಥರ ಪೆಪ್ಪರ್ ಫ್ರೈ ಮಾಡಿಬಿಟ್ಟು ಬ್ಯೂಟಿಫುಲ್ ರಸಮ್ ರೈಸು ಮತ್ತು ಪೆಪ್ಪರ್ ಫ್ರೈ ಇದಿದ್ದರೆ 1 or 2 ಪೀಸಸ್, ನಾನು ಜಾಸ್ತಿನೂ ಮಾಡ್ತಿಲ್ಲ ಇಲ್ಲಿ. ದಿಸ್ ಇಸ್ ಫಾರ್ 3 people, for 3 of us, ಆ್ಯಂಡ್ 1 or 2 pieces is enough. It will be very nice. ಅದು ಈ ಮಳೆ ಆಗ್ತಿದೆ,
ಸ್ವಲ್ಪ ಸ್ಪೈಸಿಯಾಗಿ ಕ್ರಂಚಿಯಾಗಿ ಇಟ್ ಈಸ್ ವೆರಿ ನೈಸ್. Please give a try and I hope you guys will definitely enjoy this, and it's very simple. ತುಂಬಾ ಬೇಗ ಮಾಡ್ಬೋದು. ಮ್ಯಾಕ್ಸ್ ಆಫ್ ನಾನು ತೊಗೊಳ್ಳೋದು ಇದಕ್ಕೆ ಮಾಡಲಿಕ್ಕೆ ಒಂದು ಅಟ್ಲೀಸ್ಟ್ ಒಂದು 15 ನಿಮಿಷ ಇದ್ದರೆ ಸಾಕಿದ್ದು ಮಾಡಲಿಕ್ಕೆ. ಓಕೆ, ಸಿ ಇಟ್ ಲುಕ್ಸ್ so yummy, my god. Give a try, and as usual I'm having my lunch. ಒಂದು ಸಣ್ಣ ಮುದ್ದೆ ತೊಗೊಂಡಿದ್ದೀನಿ, ಆ್ಯಂಡ್ ದರ್ ಇಸ್ ಅ ಮಟನ್ ಕರಿ, ಸ್ವಲ್ಪ ಈ ಪೆಪ್ಪರ್ ಫ್ರೈ, ಆ್ಯಂಡ್ ದಿಸ್ ಇಸ್ ಚಿಕನ್ ಪೆಪ್ಪರ್ ಫ್ರೈ. ಐ ಶೋ ದಿಸ್ ರೆಸಿಪಿ ಲೇಟರ್ ಇನ್ ದಿ ಬೇರೆ ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ಬಿಸಿ ಬಿಸಿ ಮುದ್ದೆ, ಮಟನ್ ಸಾರು, ಈ ಕಡೆ ಪೆಪ್ಪರ್ ಫ್ರೈ, ವಾವ್! ಈ ಚುಮ್ಮು ಚುಮ್ಮು ಮಳೆನಲ್ಲಿ ವಾವ್ ಅನ್ಸುತ್ತಲ್ಲ. ಗಿವ್ ಎ ಟ್ರೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಫಾರ್ ಮೋರ್ ರೆಸಿಪೀಸ್. Bye.